ಮಾಧವ. ಯಾಕೆ ಸೀತಕ್ಕ ನಿದ್ದೆ ಬರಲಿಲ್ವಾ? ಬಾ ಕೂತ್ಕೋ. ಶ್ರೀಹರಿ, ಯಾಕೆ ಮತ್ತೆ ಚಿಂತೆ ಶುರು ಆಯ್ತಾ? ಅಯ್ಯೋ, ಅದು ಮುಗ್ದಿದ್ರೆ ಅಲ್ವೇನೋ ಮತ್ತು ಶುರು ಆಗೋದಕ್ಕೆ. ಹಾಳು ಜನ್ಮ, ಚಿತೆ ಏರೋವರೆಗೂ ಎದ್ದಿದ್ದೆ. ಈಗ ಮಕ್ಕಳು ಬೇರೆ ಆಗೋದಂತೂ ಶತಸಿದ್ಧ ಮಾಧವ. ಕೋಪಿ ಇವತ್ತು ಬೇಡ ಅಂತ ತಡಿಬೋದು, ಆದರೆ ಒಮ್ಮೆ ಮನ್ಸಿಗೆ ಬಂದ್ಮೇಲೆ ಇಪ್ಪಾಗ ಹಾಗೆ ಆಗತ್ತೆ ಅಲ್ವೇ? ನಾನಂತೂ ಈ ಬೆಳವಣಿಗೆನ ನಿರೀಕ್ಷಣೆ ಮಾಡಿದ್ದಿಲ್ಲ. ಗುರುಗಳು ತ್ರಿಕಾಲ ಜ್ಞಾನಿಗಳು, ಅವರೇ ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ ಅಂದರೆ ಏನೋ ಒಂದು ಉದ್ದೇಶ ಇದ್ದೇ ಇರುತ್ತೆ. ಅಲ್ಲ ಮಾಧವ, ನೀನು ವೆಂಕಟನಾಥನ ಬಗ್ಗೆ ಹಿಂದೆ ಹೇಳಿದ್ಯಲ್ಲ, ನನಗೆ ಅದು ನೆನಪಿಗೆ ಬರ್ತಾ ಇದೆ. ಏನೋಪ್ಪ, ಆಗಬಾರ್ದು ಏನೂ ಆಗದೆ ಹೋದರೆ ಅಷ್ಟೇ ಸಾಕು. ಅಲ್ಲ ಸೀತಕ್ಕ, ನಮ್ಮದು ಏನೋ ಒಂದು ಆಗುತ್ತೆ, ಆದರೆ ಪಾಪ ಅದಕ್ಕೆ ಬಗ್ಗೆ ಯೋಚನೆ ಮಾಡಿದ್ರೇ ಭಯ ಆಗುತ್ತೆ. ಜೀವನ ಪೂರ್ತಿ ಮಕ್ಕಳು ಅಂತಲೇ ಹೊದ್ದಾಡಿದ್ರು. ಮಕ್ಕಳಿಲ್ದಿರೋ ನಮ್ಮಂಥವರಿಗೆ ಇಲ್ಲ ಅನ್ನೋದು ಒಂದೇ ಕೊರಗು, ಇದ್ದವರಿಗೆ ಸಾವಿರಾರು ಕೊರಗು. ಚಿಕ್ಕವರಿದ್ದಾಗ ಒಂದು ಚಿಂತೆ ಆದರೆ ದೊಡ್ಡವರಾದ್ಮೇಲೆ ಇನ್ನೊಂದು ಚಿಂತೆ, ಜೊತೆಗಿದ್ರು ಚಿಂತೆ, ಬೇರೆ ಆದರೂ ಚಿಂತೆ. ಪಾಪ ಕಣೋ ಗೋಪಿ, ಹೆತ್ತ ಕರಳು, ಅದು ಹೇಗೆ ತಡ್ಕೋತಾಳೋ ಏನೋ. ಇವತ್ತಲ್ಲ ನಾಳೆ ನಿರ್ಧಾರ ಆಗೋದು ನಿಜ, ಆದರೆ ಮುಂದೆ ನಾವಿಬ್ರು ಯಾರ ಜೊತೆ ಇರಬೇಕು? ಚಿಕ್ಕವನ ಮನೆಲ್ಲ ಇಲ್ಲ ದೊಡ್ಡವನ ಮನೆಲ್ಲ? ಅಥವಾ ಇಬ್ರು ಒಬ್ರೊಬ್ರು ಹಚ್ಕೊಬಿಡ್ತಾರ? ಅದಕ್ಕೆ ಇರೋ ಕಡೆನಾ ಇಲ್ಲ ಅವ್ರು ಇಲ್ಲದೆ ಇರೋ ಕಡೆನಾ? ಎಲ್ಲಿರಬೇಕು ಅಂತ ನಾವು ತೀರ್ಮಾನ ಮಾಡ್ತೀವ, ಇಲ್ಲ ಗುರುಗಳು ತೀರ್ಮಾನ ಮಾಡ್ತಾರ? ಅಥವಾ ಮಕ್ಕಳು ತೀರ್ಮಾನ ಮಾಡ್ತಾರ, ಸೊಸೆಂದಿರು ತೀರ್ಮಾನ ಮಾಡ್ತಾರ? ಶ್ರೀಹರಿ, ಇಷ್ಟೆಲ್ಲ ಪ್ರಶ್ನೆಗಳು ನಮ್ಮನ್ನ ಕಾಡ್ತವೆ ಅಂತ ನಾನು ಕನಸಲ್ಲೂ ನೆನೆಸಿರ್ಲಿಲ್ಲ ಮಾಧವ. ನಾವು ಎಲ್ಲಿರಬೇಕು ಅಂತ ಬೇರೆ ಎಲ್ಲರೂ ತೀರ್ಮಾನ ಮಾಡೋರೆ, ಆದರೆ ನಮ್ಮ ತೀರ್ಮಾನ ವಯಸ್ಸಾದ ಮೇಲೆ ತೀರ್ಮಾನ ಮಾಡೋ ಶಕ್ತಿ ಇರಲ್ಲ ಸೀತಕ್ಕ. ಮುದುಕರು ವಸ್ತುಗಳ ಹಾಗೆ, ಯಾರು ಎಲ್ಲಿಟ್ಟಿದ್ರೆ ಅಲ್ಲಿ ಬಿದ್ದಿರಬೇಕು. ಅದು ನಿಜಾನೆ, ವಯಸ್ಸಾದ ಮೇಲೆ ಎಲ್ಲಾರ್ಗೂ ಹೊರೇನೆ. ಮುದಿ ಎತ್ತಿಗೆ ಹುಲ್ಲು ಹಾಕೋದು ವ್ಯರ್ಥ ಅಲ್ವೇ? ಮುದಿ ಎತ್ತನ್ನ ಕಟಕರಿಗೆ ಮಾರಿದ್ರೆ 4 ಕಾಸಾರು ಬರುತ್ತೆ ಸೀತಕ್ಕ. ಮನುಷ್ಯರು ಅದಕ್ಕಿಂತ ಕಡೆ. ಒಟ್ಟಾರೆ ನಾವು ಭೂಮಿಗೆ ಭಾರ, ಅನ್ನಕ್ಕೆ ದಂಡ. ಆ ರುದ್ರದೇವರು ನಮ್ಮನ್ನ ಕರ್ಕೋಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾನೆ ನೋಡು. ಬಾಳಿ ಬದುಕಬೇಕಾಗಿದ್ದವರೆಲ್ಲ ಹೊರಟೇ ಹೋದ್ರು, ಆದ್ರೆ ನಮಗ್ ಮಾತ್ರ ಆ ಯಮಧರ್ಮರಾಯನ ಕರೆನೇ ಬರಲಿಲ್ಲ. ಪಾಪಿ ಚಿರಾಯು ಅಲ್ವೇ ಸೀತಕ್ಕ? ಮನಸ್ಸಿಲ್ಲದೆ ಅಡಚಣೆಯ ನಡುವೆ ನಡೆದರೆ ನಡೆಸಿದ ಕರ್ಮಗಳೆಲ್ಲವೂ ಫಲ ಕೊಡದೆ ರಾಕ್ಷಸರ ಪಾಲಾಗುತ್ತದೆ ಅಂತ ಶಾಸ್ತ್ರ ಹೇಳುತ್ತದೆ. ಹಾಗಾಗಿ ದಾಂಪತ್ಯವು ಕರ್ಮದ ಆಚರಣೆಗೆ ಅಡಚಣೆಯೇ ಆಗಿರುತ್ತದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಹೇಳಿ. ನನ್ನ ಈ ಮಾತನ್ನು ನೀವು ಖಂಡಿಸಿ ಸೂಕ್ತ ಸಮರ್ಥನೆ ನೀಡಿದರೆ ನಾನು ಸೋತೆ ಅಂತ ಒಪ್ಕೋತೇನೆ. ಹೀಗೆ ನೀವು ಮಾತನಾಡದೆ ಮೌನವಾಗಿ ನಿಂತಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ ಭಾವಿಸಿ ನೀವು ಸೋಲೊಪ್ಕೊಂಡ್ರಿ ಅಂತ ನಿರ್ಧಾರ ಮಾಡಬೇಕಾಗುತ್ತೆ. ಒಂದು ವೇಳೆ ಹಾಗಾದರೆ ನನ್ನ ಕೃಷ್ಣಾಂಜನ ಮತ್ತು ಅರಿವೆಗಳನ್ನು ಹೊತ್ತು ನನ್ನ ಶಿಷ್ಯನಾಗಿ ನನ್ನ ಹಿಂದೆ ಬರಬೇಕು. ನನಗೆ ಗೊತ್ತಿದೆ ತಾವು ಪೂಜ್ಯ ಗುರುಗಳಾದ ಸುಧೀಂದ್ರ ತೀರ್ಥರ ಪೂರ್ವಾಶ್ರಮದ ಸೋದರಳಿಯ ಅಂತ. ಆದರೂ ವಾಗ್ವಾದದಲ್ಲಿ ಸೋತವರು ಗೆದ್ದವರ ಅಧೀನರಾಗಬೇಕಾಗ್ತದೆ. ನಿಮಗೆ ಕೊನೆಯ ಅವಕಾಶ ಕೊಡ್ತಿದ್ದೇನೆ, ಈಗಲಾದರೂ ಉತ್ತರ ಹೇಳಿ.
ನಾನು ಹೇಳ್ತೀನಿ. ಶ್ರೀಹರಿ, ಶ್ರೀಹರಿ, ನಿಮ್ಮ ಈ ಪ್ರಶ್ನೆಗೆ ನಾರಾಯಣಾಚಾರ್ಯರ ಪರವಾಗಿ ನಾನು ಉತ್ತರ ಕೊಡಬಹುದೇ? ಓ, ಖಂಡಿತವಾಗಿಯೂ ಹೇಳಬಹುದು. ಆಚಾರ್ಯರಿಗೆ ಈ ವಿಚಾರ ಗೊತ್ತಿದೆ. ಅವರು ಬಹುಕಾಲದಿಂದ ಅಧ್ಯಯನದಲ್ಲೇ ಇದ್ದಾರೆ. ಜೊತೆಗೆ ಬ್ರಹ್ಮಚರ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಪ್ರಸ್ತುತ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಂಕೋಚವೂ ಕಾರಣವಾಗಿದೆ. ಹಾಗಾಗಿ ನಾರಾಯಣಾಚಾರ್ಯರ ಧ್ವನಿಯಾಗಿ ನಾನು ಉತ್ತರಿಸ್ತೀನಿ. ಆಗಬಹುದು. ಅವರ ಅಭಿಪ್ರಾಯ ನಿಮ್ಮ ಮುಖೇನ ಬರುತ್ತೆ ಅಂತ ಭಾವಿಸ್ತೇನೆ. ಧನ್ಯವಾದಗಳು. ದಾಂಪತ್ಯ ಅನ್ನೋದು ಬ್ರಹ್ಮ ಕೊಟ್ಟ ಸಹಭಾಗಿತ್ವ. ಬ್ರಹ್ಮಚರ್ಯದಲ್ಲಿ ಒಂಟಿಯಾಗಿದ್ದ ಆತ್ಮಗಳನ್ನ ಕೂಡಿಸಿ ಎರಡನ್ನೂ ಒಂದೇ ಆಗಿಸುವ ಕ್ರಿಯೆಯೇ ಪಾಣಿಗ್ರಹಣ. ಪಾಣಿಗ್ರಹಣದ ನಂತರದಲ್ಲಿ ಮೇಲುನೋಟಕ್ಕೆ ಎರಡೂ ಜೀವಗಳು ಬೇರೆ ಬೇರೆ ಅನಿಸಿದರೂ ಮೂಲದಲ್ಲಿ ಅವೆರಡೂ ಒಂದೇ ಜೀವ, ಒಂದೇ ಆತ್ಮ ಆಗಿರುತ್ತೆ. ಮನಸ್ಸು ಎರಡಾದರೂ ಚಿಂತನೆ ಒಂದೇ. ದೇಹಗಳು ಬರೀ ಸಾಂಗತ್ಯಕ್ಕಾಗಿ ಸೇರುವುದಲ್ಲ, ಅದರಲ್ಲಿ ಸೃಷ್ಟಿಯ ಕಾರ್ಯ ಇರುತ್ತೆ. ಸೃಷ್ಟಿ ಭಗವಂತನ ನಿಯಮ. ಅದನ್ನ ಅರಿತಾಗ ಮಾತ್ರ ದಾಂಪತ್ಯ ಪವಿತ್ರ. ನಿಜವಾಗಿ ಕರ್ಮದಲ್ಲಿ ನಿರತನಾದ ಪತಿಗೆ ಪತ್ನಿಯಾದವಳು ಎಲ್ಲಾ ಸಮಯದಲ್ಲೂ ಸಹಕಾರಿಯಾಗಿರುತ್ತಾಳೆ. ಗೃಹ ಕರ್ತವ್ಯದಿಂದ ಹಿಡಿದು ಸಕಲ ಕರ್ಮಗಳಲ್ಲಿಯೂ ಅವರಿಬ್ಬರೂ ಸೇರಿಯೇ ಸಂಸಾರ ನಡೆಸುತ್ತಾರೆ. ಪತ್ನಿಯ ಪರವಾಗಿ ಪುರುಷ ಯಜ್ಞೋಪವೀತವನ್ನು ಧರಿಸಿ ಧಾರ್ಮಿಕ ಕಾರ್ಯದಲ್ಲಿ ಅವಳನ್ನ ಪಾಲುದಾರಳಾಗಿ ಮಾಡುತ್ತಾನೆ. ಪತ್ನಿಗೆ ಸಮಾನ ಗೌರವ ನೀಡುತ್ತಾನೆ. ಮಕ್ಕಳನ್ನು ಹಡೆದರೆ ಪುರುಷ ಜೀವನ ಪೂರ್ತಿ ಆ ಮಕ್ಕಳನ್ನು ಸಾಕಿ ಬೆಳೆಸಲು ಶ್ರಮಿಸುತ್ತಾನೆ.